ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿಗಳು ರಾತ್ರೋರಾತ್ರಿ ಅಭಿಮಾನ್ ಸ್ಟುಡಿಯೋದಲ್ಲಿನ ಸಮಾಧಿ ನೆಲಸಮ ಆದಾಗ ಅಕ್ಷರಶಃ ಕಣ್ಣೀರಾಗಿದ್ರು. ಬಟ್ ಇವತ್ತು ಆ ಕಣ್ಣೀರಿಗೆ ನ್ಯಾಯ ಸಿಕ್ಕಿದೆ ಅನ್ನೋಂಥ ರೀತಿಯಲ್ಲಿ ಸಂದೇಶ ಕಳಿಸ್ತಾ ಇರ್ತಕ್ಕಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ರು, ಒಂದು ಭರವಸೆ ಮಾತಾಡಿದ್ರು. ಬಟ್ ಇದ್ದಕ್ಕಿದ್ದಂಗೆ ಈ ಎಲ್ಲ ಬೆಳವಣಿಗೆಗಳನ್ನ ನಂತರದಲ್ಲಿ ತಿಳಿಸುವಂಥ ಪ್ರಯತ್ನ ಕೂಡ ಆಯಿತು. ಸರ್ ನಮಸ್ಕಾರ, ಹೇಗಿದ್ದೀರಿ? ಕಣ್ಣೀರಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂತಹ ಪೋಸ್ಟ್ನ ಸತ್ಯಾಂಶ ಏನು, ಹೇಗೆ ಅನ್ನಿಸ್ತಾ ಇದೆ ಅಂತ? ನನಗೆ ಈ ಕ್ಷಣಕ್ಕೆ ಭಾಳ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಒಂದು ಆತಂಕವೂ ಇದೆ. ಖುಷಿಗೆ ಕಾರಣ ಏನು ಅಂತಂದರೆ, ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ವಿ, ನಾನು ಮಾತ್ರ ಅಲ್ಲ, ಕುಟುಂಬದವರು ಸಮಸ್ತ ಅಭಿಮಾನಿಗಳು ಹೇಳ್ತಾ ಬಂದಿದ್ದು, ಅಭಿಮಾನ ಸ್ಟುಡಿಯೋದಲ್ಲಿ ಅವ್ಯವಹಾರ ನಡೆದಿದೆ, ಅದು ಸ್ಟುಡಿಯೋಗಂತ ಕೊಟ್ಟ ಜಾಗವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ನೀವು ನ್ಯಾಯಾಂಗ ತನಿಖೆಯನ್ನು ಮಾಡಿ ಅಂತ ಸರ್ಕಾರವನ್ನು ಒತ್ತಾಯಿಸ್ತಾನೆ ಬಂದಿದ್ವಿ. ಆದರೆ ಆಗಲೇ ಇಲ್ಲ ಅದು. ಆದರೆ ನೋಡಿ, ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ನೆಲಸಮ ಆದ ತಕ್ಷಣವೇ ಅದು ಏನೆಲ್ಲ ರೂಪಗಳನ್ನು ಪಡ್ಕೊಂಡು ಕೊನೆಗೆ ವಿಷ್ಣುವರ್ಧನ್ ಅವರೇ ಮುಂದೆ ನಿಂತು ಈ ಥರದ್ದೊಂದು ಹಗರಣವನ್ನು ಬಯಲಿಗೆ ಹೇಳಿದ್ರ ಅಂತ. ಯಾಕೆಂದರೆ ಇವತ್ತು ಅರಣ್ಯ ಉಪಸಂರಕ್ಷಣಾಧಿಕಾರಿ ರವಿಕುಮಾರ್ ಅವರು ಬರೆದಿರೋ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, 1 ಎಕರೆನ 14,37,00,000ಕ್ಕೆ ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ ಅಂತ. ಅಂದರೆ 10 ಎಕರೆ ಅಂತಂದರೆ 144 ಕೋಟಿ. ಸರ್ಕಾರದ ಮೂಗಿನಡಿಯಲ್ಲಿ ಒಂದು ದೊಡ್ಡ ಹಗರಣ ಆಗ್ತಾಯಿತ್ತು. ಅದನ್ನು ಯಜಮಾನರ ಪುಣ್ಯಭೂಮಿಯ ಕಾರಣಕ್ಕೆ ಇವತ್ತು ಬಹಿರಂಗ ಆಗಿದೆ, ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಆಗಿದೆ. ಇದು ಒಂದು ನನಗೆ ಒಬ್ಬ ತೆರಿಗೆದಾರನಾಗಿ ನನಗೆ ಭಾಳ ಖುಷಿ ಕೊಟ್ಟ ವಿಷಯ. ಅದಕ್ಕೆ ಖುಷಿ ಪಡ್ತೇನೆ. ಜೊತೆಗೆ ಆತಂಕ ಯಾಕೆ ಅಂದರೆ, ಅದನ್ನು ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿದೆ. ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿದ ಮೇಲೆ ಅಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಸರ್ಕಾರದ ಉದ್ದೇಶದಲ್ಲಿ ಇದೆಯಾ ಇಲ್ವಾ? ಬಾಲಣ್ಣನವರ ಸಮಾಧಿಯನ್ನು ಕೂಡ ನೆಲಸಮ ಮಾಡಿದ್ದಾರೆ, ಅದರ ಮರು ನಿರ್ಮಾಣ ಮಾಡ್ತಾರಾ ಇಲ್ವಾ ಅನ್ನೋಂತಹ ಆತಂಕ ನನಗಿದೆ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಒಂದಷ್ಟು ಮಿಶ್ರ ಭಾವನೆಯಲ್ಲಿ ಇದ್ದೀವಿ ಸರ್.